ಯಾಕಂದ್ರೆ ಇನ್ನು ಅವರಂತೂ ಸ್ಪಷ್ಟ ಮಾಡಿಬಿಟ್ಟಿದ್ದಾರೆ. ಒಂದು ಮಾತನ್ನು ಮಾತಾಡಿದ್ರು, ಭಾಳ ಒಳ್ಳೆ ಮಾತು ಮಾತಾಡಿದರು ಸತೀಶ್ ಅವರು. ಅವ್ರ ಬಗ್ಗೆ ಅದು ಖುಷಿಯಾಗಿದೆ. ಮೊದಲ ಒಬ್ಬ ರಾಜ ಬರಬೇಕಾಗಿದ್ರೆ ರಾಜನ ಹೊಟ್ಟಿಂದ ಬರ್ತಾ ಇದ್ದ, ಅಂಬೇಡ್ಕರ್ ರೆಫರ್ ಮಾಡಿದಂತ ಹೇಳಿದಂಥ ಮಾತು ಹೇಳ್ತಾಯಿದ್ರು. ಇನ್ನು ಮೇಲೆ ರಾಜ ಬ್ಯಾಲೆಟ್ ಪೇಪರಿಂದ ಬರ್ತಾನೆ ಅನ್ನುವಂಥ ಮಾತು, ಅದು ಪ್ರಜಾಪ್ರಭುತ್ವ ಬರ್ತಾನೆ. ನಾವು ಜನರಿಗೆ ಹೋಗಿ ತಿಳಿಸ್ತೀವಿ, ನೀವು ಮಾಡಿದಂಥ ಹಾನಿಯನ್ನು, ಲಾಸನ್ನು ಜನರಿಗೆ ತಿಳಿಸ್ತೀವಿ. ಜನ ಏನು ನಿರ್ಧಾರ ಮಾಡಲಿ, ನಾವು ಬೇಕೋ ಅವ್ರು ಬೇಕು, ನಾವು ಇವತ್ತು ಬದಲಾವಣೆ ಮಾಡಲಿಕ್ಕೆ ಬಂದಿದ್ದೀವಿ, ಜನರ ಧ್ವನಿಯಾಗಿ ನಾವು ಬಂದಿದ್ದೀವಿ ಅನ್ನುವಂಥ ಮಾತನ್ನು ಮಾತಾಡಿದ್ದಾರೆ. ಹೀಗಾಗಿ ಇದು ರಮೇಶ್ ಕತ್ತಿ ಅವ್ರ ಮುಂದಿದ್ದಂಥ ದೊಡ್ಡ ಚಾಲೆಂಜ್. ರಮೇಶ್ ಕತ್ತಿ ಮತ್ತು ಎ ಬಿ ಪಾಟೀಲ್ ಇಬ್ಬರಿಗೂ ಇದು ಚಾಲೆಂಜ್. ಇನ್ನು ಅವ್ರು ಇದನ್ನು ಯಾವ ರೀತಿಯಾಗಿ ಇದಕ್ಕೆ ಉತ್ತರ ಕೊಡ್ತಾರ, ಏನು ಮಾಡ್ತಾರ ಅನ್ನೋ ಸಹಿತ ಈಗ ಅಷ್ಟೇ ಕುತೂಹಲ. ಯಾಕಂದ್ರೆ ಇಲ್ಲೇ ಸೂಕ್ಷ್ಮ ವಿಚಾರ ಮಾಡಿದಾಗ ಅವರು ತಯಾರಿಯಲ್ಲಿದ್ದಾರೆ, ಇದಕ್ಕೆಲ್ಲ ಉತ್ತರ ಕೊಡೋಕ್ಕೆ ತಯಾರಿದ್ದಾರೆ ಅಂತ ನನಗೆ ಅನ್ನಿಸ್ತದೆ. ಯಾಕಂದ್ರೆ ಈಗ ಅವರು ಅಂದರೆ ಈಗ ಜಾರಕಿಹೊಳಿ ಅವರು ಅವ್ರ ದೋಷಗಳನ್ನ ಹೇಳಿದರು, ಇನ್ನು ಇವ್ರ ದೋಷ ಅವರು ಹೇಳ್ಬೋದಲ್ಲ, ಹೇಳೋದು ಇರಲಿಕ್ಕೆ ಸಾಧ್ಯ ಇಲ್ಲ. ಈಗಾಗಲೇ ಒಂದು ಮಾತನ್ನು ಏನು ರಮೇಶ್ ಕತ್ತಿಯವರು ಅಥವಾ ಅವರ ಹಿಂಬಾಲಕರು ಬೆಂಬಲಿಗರು ಹೇಳ್ತಾ ಇದ್ದಾರೆ ಅನ್ನೋ ಮಾತನ್ನು ಏನಪ್ಪ ಅಂತಂದ್ರೆ, ಅವ್ರು ಬಂದ್ರೆ ಅಂದರೆ ಜಾರಕಿಹೊಳಿ ಸಹೋದರರು ಬಂದ್ರಪ್ಪ ಅಂದ್ರೆ ನಾಯಿ ಹಿಟ್ಟಿಚ್ಚಿಲ್ಲ ಹರಿದಂಗೆ ಮಾಡ್ತಾರೆ ಅಂತ ಅವ್ರು ರೆಫರ್ ನಮ್ಮ ಸತೀಶ್ ಅವರು ಮಾಡಿದರು. ಈಗ ಹೀರಾದಾಗ ಏನು ಮಾಡಿದ್ರು ಇವರು ಅಂತ ಅವ್ರು ಪ್ರಶ್ನೆ ಮಾಡಿದ್ದಾರೆ. ಅಂದರೆ ಇದರ ಅರ್ಥ